ಮಹಿಳೆ ಸ್ವಾಭಿಮಾನದಿಂದ ಬದುಕು ಕಟ್ಟಿಕೊಳ್ಳಲು ಪ್ರತಿಯೊಂದು ವಿಷಯವನ್ನು ಅರಿತು ಜಾಗೃತವಾಗಬೇಕು ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಚನ್ನರಾಯಪಟ್ಟಣ ಜಿಲ್ಲಾ ಜನಜಾಗೃತಿ ಜಿಲ್ಲಾಧ್ಯಕ್ಷರು ಹಾಗೂ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಅವರು ತಿಳಿಸಿದರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಗ್ರಾಮದ ಸಹಕಾರ ಭವನದಲ್ಲಿ ಕಿಕ್ಕೇರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಹಿಳಾ ಜ್ಞಾನ ವಿಕಾಸ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಹಿಳೆ ನಿಶ್ಚಿಂತೆಯಿಂದ ತನ್ನ ಬದುಕು ಕಟ್ಟಿಕೊಳ್ಳಲು ಲೋಕಜ್ಞಾನ ಹೊಂದಿರಬೇಕು. ಈ ಕಾರಣದಿಂದಾಗಿ ಮಹಿಳಾ ಜ್ಞಾನ ವಿಕಾಸ ಕೇಂದ್ರ ಮಹಿಳೆಯರಿಗೆ ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ಸ್ವಯಂ ಉದ್ಯೋಗ ಸೇರಿದಂತೆ ವಿವಿಧ ಸಾಮಾಜಿಕ ಜ್ಞಾನ ಕುರಿತಂತೆ ಮಾಹಿತಿ ನೀಡಿ ಜಾಗೃತಿಗೊಳಿಸ್ತಾ ಇದೆ ಅಂತ ಅವರ ಕುಟುಂಬ ನೆಮ್ಮದಿಯಿಂದ ಇರಲು ಸಾಮರಸ್ಯ ಸಂಬಂಧಗಳನ್ನು ಗಟ್ಟಿಗೊಳಿಸುವುದು, ಸೂಕ್ಷ್ಮ ವಿಷಯಗಳನ್ನು ಎಚ್ಚರಿಕೆಯಿಂದ ನಿಭಾಯಿಸಿ ನಿರ್ವಹಣೆ ಮಾಡುವ ಕೌಶಲ್ಯ ಇರಬೇಕು ಅಂತ ಹೇಳಿದರು. ಕಿಕ್ಕೇರಿಯ ಪಿಎಸ್ಐ ರಮೇಶ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಪೋಕ್ಸೋ ಪ್ರಕರಣಗಳು ಹೆಚ್ಚಾಗಿ ದಾಖಲಾಗ್ತಾ ಇದ್ದು, ಮಹಿಳೆಯರು ಈ ಬಗ್ಗೆ ಗಂಭೀರವಾಗಿ ಆಲೋಚಿಸಬೇಕಾಗಿದೆ ಅಂತ ಹೇಳಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಚನ್ನರಾಯಪಟ್ಟಣ ನಿರ್ದೇಶಕ ಡಾಕ್ಟರ್ ಯೋಗೇಶ್ ಕಟ್ಟೆ ಅವರು ಕೂಡ ಮಾತನಾಡಿದರು. ಕಟ್ಟಕಡೆಯ ವ್ಯಕ್ತಿಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯು ಪ್ರಮುಖ ಪಾತ್ರ ವಹಿಸಿದೆ ಅಂತ ತಿಳಿಸಿದರು. ಇನ್ನು ಕಿಕ್ಕೇರಿಯ ಕೆಪಿಎಸ್ ಶಾಲಾ ಉಪ ಪ್ರಾಂಶುಪಾಲ ಚಲುವನಾರಾಯಣ ಸ್ವಾಮಿ ಅವರು ಕೂಡ ಮಾತನಾಡಿದರು. ಕೊರೋನಾ ಕಾಲದಿಂದಾಗಿ ಸಣ್ಣ ಮಕ್ಕಳಿಂದ ಹಿಡಿದು ಕಾಲೇಜಿಗೆ ಹೋಗುವ ಹುಡುಗರ ತನಕ ಪ್ರತಿಯೊಬ್ಬರು ಕೂಡ ಮೊಬೈಲ್ನಲ್ಲೇ ಪಠ್ಯಗಳನ್ನು ಕಲಿಯುವಂತಾಗಿದೆ. ಹೆಚ್ಚಾಗಿ LKG, UKG ಮಕ್ಕಳು ಕೂಡ ಮನೆಯಲ್ಲೇ ಮೊಬೈಲ್ ಪಾಠನಲ್ಲಿ ಕೇಳುವಂತಹ ಪರಿಸ್ಥಿತಿ ಬಂದಿದ್ದು, ಹೀಗಾಗಿ ಸಣ್ಣ ಮಕ್ಕಳಲ್ಲಿ ಕೂಡ ಮೊಬೈಲ್ ಚಟವು ಅಂಟಿಕೊಂಡಿದೆ. ಹಾಗಾಗಿ ಪೋಷಕರು ಮುಂದೆ ತಮ್ಮ ಮಕ್ಕಳಿಗೆ ಮೊಬೈಲ್ ಬಗ್ಗೆ ಅರಿವು ಮೂಡಿಸಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ಅಂತ ತಿಳಿಸಿದರು. ಬಳಿಕ ರಂಗೋಲಿ ಸ್ಪರ್ಧೆ, ಪುಷ್ಪಗುಚ್ಛ ಸ್ಪರ್ಧೆ ಹಾಗೂ ಸ್ವ ಉದ್ಯೋಗ ಉತ್ಪನ್ನಗಳ ಪ್ರದರ್ಶನದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿರ್ದೇಶಕ ಮೊಟ್ಟೆ ಮಂಜು, ಕಿಕ್ಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರ, ಜಿಲ್ಲಾ ನಿರ್ದೇಶಕ ಯೋಗೇಶ್, ಉಪ ಪ್ರಾಂಶುಪಾಲ ಚಲುವನಾರಾಯಣ ಸ್ವಾಮಿ, ಸಂಪನ್ಮೂಲ ವ್ಯಕ್ತಿ ASI ರಮೇಶ್, ವಕೀಲ ರಘು, ಆರ್ಟಿಒ ಮಲ್ಲಿಕಾರ್ಜುನ್, ಆಪ್ತ ಸಹಾಯಕ ಗಂಜಿಗೆರೆ ಮಹೇಶ್, ಸಂಸ್ಥೆ ಮೇಲ್ವಿಚಾರಕರಾದ ಯಶೋಧ, ನಂದಿನಿ, ಸೇವಾ ಪ್ರತಿನಿಧಿಗಳು, ಸದಸ್ಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ಕೆಆರ್ಪೇಟೆ. ಈ ಪೌಷ್ಟಿಕ ಆಹಾರ ಲೀಲಾವತಿ ಆನೆಗಳ ಅವರನ್ನ ತಿಳುವಳಿಕೆಯನ್ನು ಕೊಡತಕ್ಕಂಥ ಕೆಲಸಗಳು ಈ ಪ್ರತಿ ತಿಂಗಳು ಆಗತಕ್ಕಂಥ ಈ ಸಮಯಗಳಲ್ಲಿ ಆಗುತ್ತೆ. ಅದು ಕಾನೂನು ಇರ್ಬೋದು, ಕಾನೂನಿನ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ತಜ್ಞ ಯಾರು ಕಾನೂನು ವಕೀಲರಿರ್ಬೋದು, ಕಾನೂನಿನ ಬಗ್ಗೆ ತಿಳುವಳಿಕೆ ಇರ್ತಕ್ಕಂಥವರನ್ನು ಕರೆಸಿ ಆ ಮಹಿಳೆಯರಿಗೆ ಆ ಮಾಹಿತಿಯನ್ನು ಕೊಡುವಂಥದ್ದು ಒಂದು ಕಡೆಯಾದರೆ, ಇನ್ನೊಂದು ಕಡೆಯಲ್ಲಿ ಕುಟುಂಬದಲ್ಲಿ ಸಾಮರಸ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನುವಂಥದ್ದು ಆಮೇಲೆ ಕೊಡ್ತಾ ಇದ್ದಾರೆ. ಗಂಡ ಹೆಂಡತಿ ಮಕ್ಕಳು ಅಥವಾ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಇರ್ಬೋದು, ಮತ್ತೆ ಭಾವ ಇರ್ಬೋದು, ಅವರ ಜೊತೆಯಲ್ಲಿ ನಾವು ಒಂದು ರೀತಿಯಲ್ಲಿ ಇರುವಷ್ಟು ದಿನಗಳ ಕಾಲ ಅನ್ಯೋನ್ಯವಾಗಿ ನಾವು ಹೇಗಿರಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಅವರಿಗೆ ಕೌಟುಂಬಿಕ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೊಡುವಂಥದ್ದು. ಅದಾದ ನಂತರ ನಮ್ಮ ಮನೆಯಲ್ಲಿರ್ಬೋದು, ನಮ್ಮ ವೈಯಕ್ತಿಕ ಇರ್ಬೋದು ಅಥವಾ ಪರಿಸರದಲ್ಲಿ ನಾವು ಸ್ವಚ್ಛತೆಯನ್ನ ಹೇಗೆ ಕಾಪಾಡಿಕೊಳ್ಬೇಕು, ಅಥವಾ ಯಾವುದೋ ಒಂದು ಸ್ಥಳಗಳಲ್ಲಿ ನಾವು ಹೋದಾಗ ಕೂಡ ಆ ಸ್ಥಳದ ಸ್ವಚ್ಛತೆಯನ್ನು ಹೇಗೆ ಕಾಪಾಡಬೇಕು ಅಂತ ಹೇಳಿ ಸ್ವಚ್ಛತೆ ಬಗ್ಗೆ ಆ ಮಹಿಳೆಯರಿಗೆ ಪ್ರತಿ ತಿಂಗಳು ಮಾಹಿತಿಯನ್ನ ಕೊಡುವಂಥದ್ದು. ಅದರ ಜೊತೆಯಲ್ಲಿ ಉಳಿತಾಯವನ್ನು ನಾವು ಯಾಕೆ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ಉಳಿತಾಯದಿಂದ ನಮಗೆ ಏನು ಪ್ರಯೋಜನ ಆಗುತ್ತೆ, ಈ ರೀತಿಯ ಬೇರೆ ಬೇರೆ ವಿಷಯಗಳ ಬಗ್ಗೆ ಪ್ರತಿ ತಿಂಗಳು ಮಹಿಳೆಯರಿಗೆ ಇವತ್ತು ಮಾಹಿತಿಗಳು ಸಿಗುತ್ತೆ. ಇವತ್ತಿಲ್ಲಿ ಬಂದಿರ್ತಕ್ಕಂಥವರು ನಾವು ಎಲ್ಲ ಏನು 25 ಕೇಂದ್ರದವರು ಎಲ್ಲ ಅಂದ್ರೆ ಸುಮಾರು 2,000 ಜನ ಆಗ್ತಾರೆ. ಆದ್ರೆ ನಾವು ದೂರದ ಊರಿನ ಪ್ರತಿಯೊಂದು ತಾಲೂಕಲ್ಲಿ ಕೂಡ ನಾವು ಒಂದೊಂದು ತಾಲೂಕಿನಲ್ಲಿ
ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆದಂಥ ಎಲ್ಲ ಜ್ಞಾನ ವಿಕಾಸ ಸರ್ವ ಸದಸ್ಯರುಗಳಿಗೆ ಮಾಧ್ಯಮದ ಮಿತ್ರರುಗಳಿಗೆ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂಥ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ. ಮಾತೃಶ್ರೀ ಹೇಮಾವತಿ ಅವರ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದಂಥ ಈ ಜ್ಞಾನ ವಿಕಾಸ ಯೋಜನೆ ಮಹಿಳೆಯರನ್ನ ಅಂದು ಮಹಾತ್ಮ ಗಾಂಧಿಯವರು ಸ್ವತಂತ್ರ ಪೂರ್ವದಲ್ಲಿ ಏನು ಕನಸು ಕಂಡು ಗ್ರಾಮಗಳನ್ನು ಅಭಿವೃದ್ಧಿಪಡಿಸಿದ್ರೆ, ಗ್ರಾಮಗಳು ಅಭಿವೃದ್ಧಿಯಾದರೆ, ಮಹಿಳೆಯರು ಸಬಲೀಕರಣ ಆದರೆ ಈ ದೇಶದ ಉದ್ಧಾರ ಎನ್ನುವಂಥದ್ದನ್ನ ಅಂದುಕೊಂಡಿರುವಂಥವರು ಅದನ್ನು ಸಾಕಾರಗೊಳಿಸುವ ದಿಕ್ಕಿನಲ್ಲಿ ಪರಮಪೂಜ್ಯ ಕಾವಂತರಾದಂಥ ವೀರೇಂದ್ರ ಹೆಗ್ಗಡೆಯವರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರು ಈ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮತ್ತು ಜ್ಞಾನ ವಿಕಾಸ ಯೋಜನೆಯ ವತಿಯಿಂದ ಪ್ರತಿಯೊಂದು ಹಳ್ಳಿಗಳಿಗೆ ಪ್ರತಿಯೊಬ್ಬ ಮಹಿಳೆಯರನ್ನ ಸುಶಿಕ್ಷಿತರಾಗಬೇಕು, ಅವರಲ್ಲಿ ಜ್ಞಾನ ವಿಕಾಸ ಆಗಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯಿಂದ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಅದು ನಮ್ಮ ಕೃಷ್ಣರಾಜಪೇಟೆಗೆ ತಲುಪಿ ಅದರಲ್ಲಿ ಕಿಕ್ಕೇರಿಗೆ ಬಂದು ಕಿಕ್ಕೇರಿಯಿಂದ ಪ್ರತಿ ಹಳ್ಳಿಗಳಿಗೆ ತಲುಪುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ಈ ಯೋಜನೆಯ ಎಲ್ಲ ಯೋಜನಾಧಿಕಾರಿಗಳು ಮತ್ತು ಸೇವಾ ಪ್ರತಿನಿಧಿಗಳು ಹಾಗೂ ಎಲ್ಲ ಸದಸ್ಯರಿಗೂ ಕೂಡ ಈ ಕಾರ್ಯಕ್ರಮದ ಯಶಸ್ಸಿನ ಶ್ರೇಯಸ್ಸು ಸಲ್ಲಬೇಕಾಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇವತ್ತಿನ ಈ ವಿಚಾರದಲ್ಲಿ ವೈಕಪ್ ಗೊತ್ತಿಲ್ಲ, ಆ ತಗೋದ, ಆ ಟೀ ಕುಡ್ತವ, ಆ ಸಾಮಾನು ತಗೋ ಅಂತ ಹೇಳ್ತಾರೆ. ತಪ್ಪು. ಮಕ್ಕಳು 15 ವರ್ಷ ತುಂಬಿದ್ರೆ ಡಿಎನ್ನೇ ಗಾಡಿ ಕೊಡ್ಬಾರ್ದು, ವೆಹಿಕಲ್ ಕೊಡ್ಬಾರ್ದು. ನಿನ್ನೆ ಆ ತಗೋದು ಅವ್ರಿಗೆ ಅವಾಗ ಇರ್ತಾರೆ ಅಪ್ಪು ಬರ್ತಾರೆ ಆ ಥರ ಕುಡಿಯೋದು ನಿನ್ನೆ ಅವಾಗ ಕುಡಿಯೋದ ಹೇಳಿ ಗಾಡಿ ಮತ್ತು ಮಕ್ಕಳಿಗೆ ಒಳ್ಳೆಯ ರೀತಿ ಬುದ್ಧಿವಾದ ಹೇಳಿ ಶಾಲಾ ಕಲೆಯಲ್ಲಿ ಕಲಿಸಬೇಕು. ಅದಕ್ಕೆ ಮುಖ್ಯ ಪಾತ್ರ ಮಹಿಳೆಯರು. ಈಗ ಯಾರೇ ನನ್ನ ಅಂಕುಪುರ ಎಲ್ಲ ವಿಚಾರ ಹೇಳಿದ್ದಾರೆ, ನಾನು ಹೇಳ್ಬೇಕಾದ್ರೂ ಅವ್ರು ಹೇಳಿದ್ದಾರೆ. ಈ ವಿಚಾರದಲ್ಲಿ ಇಷ್ಟು ಮಾತಾಡ್ತಾ